ಹಾಯ್ ಹಲೋ ವೀಕ್ಷಕ ಬಾಂಧವರಿಗೆಲ್ಲ ಪದ್ಮಿನಿ ಅಭಿರುಚಿಗೆ ಸ್ವಾಗತ. ಇವತ್ತು ನಾನು ಹೆಸರುಕಾಳು ಮೊಳಕೆ ಮತ್ತು ಕಡಲೆಕಾಳು ಮಿಕ್ಸ್ ಮಾಡಿದ್ದೀನಿ. ಅದು ಮೊಳಕೆ ಬಂದಿದೆ. ಅದನ್ನು ನಾನು ಸಾರು ಮಾಡೋದನ್ನ ತೋರಿಸ್ತೀನಿ. ಈಗ ಹೇಗೆ ಮಾಡೋಕ್ಕಂದರೆ ಇದು ಮೊಳಕೆನ ಒಂದು ಪಾವು ಅಥವಾ ನಿಮ್ಗೆ ಎಷ್ಟು ಬೇಕೋ ಅಷ್ಟನ್ನು ನೀರಲ್ಲಿ ನೆನೆಸ್ಬಿಟ್ಟು ಇವತ್ತಿನ ದಿವಸ ಬೆಳಗ್ಗೆ ನೆನೆಸ್ಬೇಕು. ಸಾಯಂಕಾಲಕ್ಕೆ ಅದು ನೀರು ಬಸಿದ್ಬಿಟ್ಟು ಬಟ್ಲು ಹಂಗೇನೆ ಮುಚ್ಚಿಡ್ಬೇಕು, ಅಂದರೆ ಗಾಳಿ ಆಡ್ದಿರ, ಅವಾಗ ಮೊಳಕೆ ಬರುತ್ತೆ. ಇಲ್ಲ ಬಟ್ಟೆ ಕಟ್ಟೋರು ಬಟ್ಟೆ ಕಟ್ತಾರೆ. ನಾನು ಒಂದು ಆಲೂಗಡ್ಡೆನ ಬೇಯಿಸಿ ಹಾಕ್ತಾಯಿದ್ದೀನಿ ಇದಕ್ಕೆ ಚೆನ್ನಾಗಿರುತ್ತೆ ಅಂತ. ಇವಾಗ ಮಸಾಲೆಗೆ ಅಂತ ಏನೇನು ಹಾಕಬೇಕು ಅಂತ ತೋರಿಸ್ತಾಯಿದ್ದೀನಿ. ಜೀರಿಗೆ 1 ಸ್ಪೂನ್ ತೊಗೊಂಡಿದ್ದೀನಿ. ಆಮೇಲೆ ಚಕ್ಕೆ 4 ತುಂಡು ಸಣ್ಣವು. ಆಮೇಲೆ ಕಾಳು ಮೆಣಸು ಬಂದುಬಿಟ್ಟು ಒಂದು 8-10 ತೊಗೊಂಡಿದ್ದೀನಿ ಅಷ್ಟೇ. ಆಮೇಲೆ ಇದು ಶುಂಠಿ ಬಂದುಬಿಟ್ಟು 1 ಇಂಚು. ಆಮೇಲೆ 2 ಚಮಚ ಮೆಣಸಿನ್ಕಾಯಿ ಪುಡಿ, ಅಂದರೆ ಹಚ್ಚಿಮೆಣ್ಸಿನ ಪುಡಿ ನಾವು ಮಾಡಿದ್ದು ಮನೆಯಲ್ಲಿ. ಅದು ಬ್ಯಾಡಗಿ ಮೆಣಸು ಜಾಸ್ತಿ, ಆಮೇಲೆ ಗುಂಟೂರು ಮೆಣಸು ಸ್ವಲ್ಪನೇ ಹಾಕಿದೆ, ಅದು 2 ಸ್ಪೂನ್ ತೊಗೊಂಡಿದ್ದೀನಿ. ಆಮೇಲೆ 1.5 ಸ್ಪೂನ್ ಧನಿಯಾ ಪುಡಿ ತೊಗೊಂಡಿದ್ದೀನಿ. ಇದನ್ನು ಆಮೇಲೆ ಅರಿಶಿನ ಹಾಕಿ ಹುರಿಬೇಕು. ಮತ್ತು 1 ಮುಷ್ಟಿಯಷ್ಟು ಅಕ್ಕಿನ, ಯಾಕಂದರೆ ಸ್ವಲ್ಪ ದಪ್ಪ ಬರಲಿ ಅಂತ 1 ಸ್ಪೂನಷ್ಟು ಅಕ್ಕಿನ, 1 ಮುಷ್ಟಿಯಷ್ಟು ಅಕ್ಕಿನ, ಆಮೇಲೆ 1 ಸ್ಪೂನು ಗಸಗಸೆ ತೊಗೊಂಡಿದ್ದೀನಿ. ಆಮೇಲೆ 1 ದೊಡ್ಡ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಇದು 4 ಬೆಳ್ಳುಳ್ಳಿಗೆ ಸಮ, ಅದು ಬೆಳ್ಳುಳ್ಳಿ ಎಸಳಿಗೆ ಸಮ. ಆಮೇಲೆ 1 ಇಂಚಷ್ಟು ಶುಂಠಿ ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿದ್ದೆ, ಅದನ್ನು ಹಾಕಿದ್ದೀನಿ. ಎಲ್ಲ ಹುರಿದು ಚೆನ್ನಾಗಾಗುವಾಗ ಆಮೇಲೆ ಇದಕ್ಕೆ 1 ಬಟ್ಲು ನಾನು ತೆಂಗಿನ ತುರಿ ಮಿಕ್ಸ್ ಮಾಡಿ ಅದನ್ನು ಬಿಸಿ ಮಾಡೋದು. ಅದರಲ್ಲಿ ತಣ್ಣಗಾದ್ಮೇಲೆ ಮಿಕ್ಸಿಗೆ ಹಾಕಿ, ಇವಾಗ ಮಿಕ್ಸಿಲಿ ಫೈನ್ ಪೇಸ್ಟ್ ಆಗಿದೆ, ಅದನ್ನ ಸಾರಿಗೆ ಮಿಕ್ಸ್ ಮಾಡಿ ಇಡ್ತಾಯಿದ್ದೀನಿ. ಉಪ್ಪೇನು ಹಾಕೋಷ್ಟಿಲ್ಲ, ಯಾಕಂದರೆ ಕಾಳು ಕುದಿಯುವಾಗಲೇ ಕರೆಕ್ಟಾಗಿ ಉಪ್ಪು ಹಾಕಿದೆ, ಹಂಗೇನು ಕುದಿಯೋಷ್ಟಿಲ್ಲ. ಇವಾಗ ಸಾರಿಗೆ ಹಾಕ್ಬಿಟ್ಟು ಮಸಾಲೆ ಬಟ್ಲಲ್ಲಿ ಮಿಕ್ಸಿಯಲ್ಲಿ ಇದ್ದಿದ್ದಕ್ಕೆ ನೀರು ಹಾಕ್ಬಿಟ್ಟು ತೊಳೆದ್ಬಿಟ್ಟು ಮತ್ತು ಅದನ್ನು ಸಾರಿಗೆ ಹಾಕ್ಬಿಟ್ಟು ಅದು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿ ಆಮೇಲೆ ಟೊಮೊಟೊ 1 ನಾಟಿ ಟೊಮೊಟೊ ನಾನು ಹಾಕಿದ್ದೀನಿ, 1 ಮೀಡಿಯಮ್ ಸೈಜು ಇಂಥ ಸ್ವಲ್ಪ ದೊಡ್ಡದು. ನೀವು ಏನಂದರೆ ಅದನ್ನು ನಾಟಿನ ಅಥವಾ ಹೈಬ್ರಿಡ್ ಆದರೆ 2 ತೊಗೊಳ್ಳಿ, ನಾಟಿ ಆದರೆ 1 ಸಾಕಾಗುತ್ತೆ ದೊಡ್ಡದು. ಅದನ್ನು ಹಾಕ್ಬಿಟ್ಟು ಕುದಿಬೇಕು. ಅದು ಚೆನ್ನಾಗಿ ಟೊಮೊಟೊ ಎಲ್ಲ ಮೆತ್ತಗಾಗಬೇಕು. ಹಂಗೆ ಮೆತ್ತಗಾಗುವಾಗ ಒಗ್ಗರಣೆ ಮಾಡಬೇಕು. ನಾವು ಅದಕ್ಕೆ ಒಗ್ಗರಣೆಗೆ ಬಂದುಬಿಟ್ಟು ಆ್ಯಸ್ ಯೂಶ್ವಲ್ 1.5 ಸ್ಪೂನ್ ಎಣ್ಣೆ, ಯಾವುದಾದ್ರೂ ಎಣ್ಣೆ ತೊಗೊಳ್ಳಿ, ಅದಕ್ಕೆ ಎಣ್ಣೆ. ಆಮೇಲೆ ಸಾಸಿವೆ ಜೀರಿಗೆ 1 ಸ್ಪೂನು, 2 ಮಿಕ್ಸ್ ಮಾಡಿ 1 ಸ್ಪೂನ್ ತೊಗೊಂಡಿದ್ದೀನಿ. ಆಮೇಲೆ ಕರಿಬೇವು ಸೊಪ್ಪು 1 ಎಸಳು. ಆಮೇಲೆ 1 ಸಣ್ಣ ಈರುಳ್ಳಿ ಸಣ್ಣದಾಗಿ ಹೆಚ್ಚಿಟ್ಟಿದೆ, ಅದನ್ನು ಹಾಕ್ತಾಯಿದ್ದೀನಿ. ಎಲ್ಲ ಫ್ರೈ ಮಾಡಿ, ಇದೆಲ್ಲ ಈರುಳ್ಳಿ ಎಲ್ಲ ಇದು ತಾಜಾತನ ಎಲ್ಲ ಹಸಿತನ ಹೋದ್ಮೇಲೆ ಎಣ್ಣೆ ಇದರಲ್ಲಿ ಬಾಡುತ್ತಲ್ಲ, ಆಮೇಲೆ ತೆಗೆದು ಅದು ಸಾರಿಗೆ ಹಾಕಿ, ಮತ್ತು ಸಾರಿಗೆ ಹಾಕಿದ್ಮೇಲೆ ಚೆನ್ನಾಗಿ ಒಂದು ಕುದಿ ಬರಬೇಕು. ಕುದಿ ಬಂದಮೇಲೆ ಸಾರು ಆಗಿರುತ್ತೆ. ಅರ್ಧಂಬರ್ಧ ಬೇಯಿಸಿ ತೆಗಿಬಾರ್ದು ಈರುಳ್ಳಿನ, ಅವಾಗ ಒಂಥರ ಚೆನ್ನಾಗಿರಲ್ಲ, ಅಷ್ಟು ಟೇಸ್ಟ್ ಬರೋದಿಲ್ಲ. ಹಾಗಾಗಿ ಚೆನ್ನಾಗಿ ಎಣ್ಣೆಯಲ್ಲಿ ಬಾಡಿದ ಮೇಲೆ ತೆಗೆದು ಹಾಕಬೇಕು. ಇದಕ್ಕೆ ಏನು ನಾವು ಹಿಂಗೆಲ್ಲ ಹಾಕಬೇಕು ಅಂತಿಲ್ಲ, ಅಷ್ಟೇ ಒಗ್ಗರಣೆ. ಮಸಾಲೆ ಸಾರಿಗೆಲ್ಲ ಇಷ್ಟೇ ಹಾಕ್ಬೇಕು, ಹಿಂಗೇನು ಹಾಕೋಷ್ಟಿಲ್ಲ. ಹಾಗಾಗಿ ಇದೆಲ್ಲ ಬಾಡಿದ್ಮೇಲೆ ಇವಾಗ ಸಾರಿಗೆ ಮಿಕ್ಸ್ ಮಾಡಿ ಒಂದು ಚೆನ್ನಾಗಿ ಕುದಿ ಬಂದಮೇಲೆ ಇಳಿಸ್ಬೇಕು. ಆಮೇಲೆ ಅದು ರೆಡಿ ಆಗುತ್ತೆ, ಊಟ ಮಾಡ್ಕೋಬೋದು. ಚಪಾತಿ ಮತ್ತು ಅನ್ನಕ್ಕೆ ತುಂಬ ಚೆನ್ನಾಗಿರುತ್ತೆ. ನೀವು ಮಾಡಿ ನೋಡಿ. ದೊಡ್ಡ ಹಿರಿಯವರೆಲ್ಲ ಮಾಡಿರ್ತಾರೆ ಈ ಕಾಲದಲ್ಲಿ, ಅಂದರೆ ಈಗಿನ ಜನ್ರೇಷನು ಅದೆಲ್ಲ ಮಾಡಲ್ಲ, ಸ್ವಲ್ಪ ಜಾಸ್ತಿ ಅವಾಗೆಲ್ಲ ಮಾಡ್ರನ್ ಇದರಲ್ಲಿ ಮಾಡ್ತಾರೆ. ಅಂದರೆ ಪಲಾವು ಅದು ಇದು ಮಾಡ್ತಾರೆ. ಇವಾಗೆಲ್ಲ ಇದು ಮಾಡಿ ನೀವು ತೋರಿಸ್ಕೊಡಿ ಮಕ್ಕಳಿಗೆ, ಯಾವಾಗಾದರೂ ನಿಮಗೆ ಬೇಕಾದ್ರೂ ಮಾಡಿರ್ತಾರೆ. ಚೆನ್ನಾಗಾಗಿದೆ ನೋಡಿ. ನೀವು ಮಾಡಿ ಹೇಗಾಯಿತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಹೊಸಬ್ರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಕೊಡಿ, ಶೇರ್ ಕೊಡಿ. ಮತ್ತು ಎಲ್ಲರೂ ಅಷ್ಟೇ, ಹೊಸಬ್ರಾಗಲಿ ಹಳಬ್ರಾಗಲಿ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಸೊ ಮಚ್.